ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡಿದೆ. ಎದ್ದಿದ್ದು ತುಂಬಾ ಲೇಟ್ ಆಯ್ತು. 10:30 ಗಂಟೆ ಆಯ್ತು. ಹೊರಗಡೆ ನೋಡಿದ್ರೆ ನನ್ ಗೆಳೆಯ ಒಬ್ನೇ ಬಿತ್ತಲ್ಲಿ ಪಾಪ ಕಾಯ್ಕೊಂಡಿದ್ದ. ವಯಸ್ನ ಬೈಕಾಡ್ತಾನೆ, ನನ್ ಮಗನ ಯಾಕೆ ಇಷ್ಟ ಲೇಟ್ ಆಗಿ ಬಂದೆ ಅಂತ. ಇರ್ಲಿ ಬಾ ಗೆಳೆಯ, ಬೇಜಾರಾಗಬೇಡ ಅಂತೇಳಿ ನೋಡ್ರೆ ಎನರ್ಜಿ ಫುಲ್ ಖಾಲಿ ಆಗಿತ್ತು. ಸರಿ ನಡೆಯಪ್ಪ, ನಿನಗೆ ಎನರ್ಜಿ ಫುಲ್ ಕೊಡಿಸ್ತೀನಿ ಅಂತೇಳಿ ಹೋದೆ ಎನರ್ಜಿ ಬ್ಯಾಂಕಿಗೆ. ಹೋಗಲ್ಲಿ ಅವನು ಫುಲ್ ಎನರ್ಜಿ ಕೊಡಿಸ್ದೆ. ಎನರ್ಜಿ ಕೊಡ್ತೀನಿ ಸುಮ್ನಿರ್ಬೇಕ ಬೇಡ, ನನಗೆ ಇದೆಲ್ಲ ಆಗಲ್ಲ, ನನಗೇನೋ ಬೂಸ್ಟ್ ಬೇಕು ಅಂತ ಅಂದ. ಸೊ ನಡೆಯಪ್ಪ ಆಯ್ತು, ಬೂಸ್ಟ್ ಇಲ್ಲ ಅಂತಿದ್ಯಾ ಅಂತೇಳಿ ಅಲ್ಲಿ ಸ್ವಲ್ಪ ಅವ್ನು ಬೂಸ್ಟ್ ಕೊಡಿಸ್ದೆ. ಅವ್ನು ಬೂಸ್ಟ್ ಕೊಡ್ಸಿ ಎನರ್ಜಿ ಕೊಡ್ಸಿ ಅಷ್ಟೇನೆ ಅಣ್ಣ ಫುಲ್ ಸ್ಟಡಿ ಆಗ್ಬಿಟ್ಟ. ಸರಿ ನಡಿ ಮಾಡೋಣ ಡ್ಯೂಟಿ ಅಂದ. ಹೋಗಿ ಆನ್ ಮಾಡಿದೆ ಅಷ್ಟೇನೆ ಬಿತ್ತಪ್ಪ ಏರ್ಪೋರ್ಟ್ಗೆ. ಸರಿ ಬಿಡು, ಏರ್ಪೋರ್ಟ್ ಹೆಂಗ ಡ್ಯೂಟಿ ಬಿತ್ತಲ್ಲ ಅಂದ್ಬಿಟ್ಟು ಹೋಗಿ ಕಸ್ಟಮರ್ನ ಕರ್ಕೊಂಡು ಹೊರಟೆ. ಗೊತ್ತಲ್ಲ ಹೆಂಗಿರನು ಮಧ್ಯಾಹ್ನ ಟೈಮ್ ಫ್ರೀ ಆಗಿತ್ತು, ಅಷ್ಟೇನು ಟ್ರಾಫಿಕ್ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ಹೋಗಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಇಮಿಡಿಯೇಟ್ಲಿ ಡ್ಯೂಟಿ ಕೊಟ್ಟ. ಅಲ್ಲಿ ಇನ್ನೇನ್ ಬಿಡು ಅಂದ್ಬಿಟ್ಟು T1 ಬಂದೆ ಪಿಕಪ್ಗೆ. ಅಲ್ಲಿ ನೋಡಿ ಗಾಡಿಗಳು ತುಂಬಾ ಇದ್ವು, ಆದ್ರೆ ಮೂವಿಂಗ್ ಇತ್ತು ಗಾಡಿ, ಪರವಾಗಿಲ್ಲ ಅಂದ್ಬಿಟ್ಟು ಮೂವಿಂಗ್ ಇತ್ತಲ್ಲ ಅಂದ್ಬಿಟ್ಟು ಹೋದೆ. ನೋಡಿದ್ರೆ ಬೇಗ ಪಿಕಪ್ ಆಯ್ತು. ಕಸ್ಟಮರ್ ಬಂದ್ರು, ನೋಡಿದ್ರೆ ಡ್ಯೂಟಿ ಹೆಬ್ಬಾಳಕ್ಕೆ. ಸರಿ ಬಿಡು, ಇನ್ನೇನು ಹೆಬ್ಬಾಳ ಅಲ್ಲ, ಇನ್ನೇನು ಹೋಗೋಣ ಬಿಡು ಅಂದ್ಬಿಟ್ಟು ಹೊರಟೆ. ನೀನು ಹೆಬ್ಬಾಳಕ್ಕೆ ನಾನು ಹೋಗಿ ಹೆಬ್ಬಾಳದಿಂದ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಹೆಬ್ಬಾಳದಲ್ಲಿ ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿಗಳು ಇದ್ವು. ಸರಿ ಬಿಡು, ಹೆಂಗ ಡ್ಯೂಟಿಗಳು ಯಾವ ಮಾಡೋಣ ಬಿಡು ಅಂದ್ಬಿಟ್ಟು 1-2-3 ಸಣ್ಣ ಪುಟ್ಟ ಡ್ಯೂಟಿ ಮಾಡಿದೆ. ಆಮೇಲೆ ಅಲ್ಲಿಂದ ಕೊಟ್ಟ ಬೆಳ್ಳಂದೂರ್ಗೆ. ಸರಿ ಬಿಡಪ್ಪ ಆಯ್ತು, ಇನ್ನ ಬೆಳ್ಳಂದೂರಿಗೆ ಹೋಗಿ ಇನ್ನೇ ಮಾಡೋಣ ಅಂತೇಳಿ ಕರ್ಕೊಂಡೋಗಿ ಬೆಳ್ಳಂದೂರ್ ಡ್ರಾಪ್ ಮಾಡಿದೆ. ಆಮೇಲೆ ಬೆಳ್ಳಂದೂರ್ ಡ್ರಾಪ್ ಮಾಡಾದ್ಮೇಲೆ ನಮ್ಗೆ ಗೊತ್ತಲ್ವಾ, ನಾವು ಗ್ರೂಪ್ ಅಲ್ಲೇ ಡ್ಯೂಟಿ ತಗೊಳ್ಳೋದು. ಗ್ರೂಪ್ ಅಲ್ಲಿ ಡ್ಯೂಟಿ ತಗೊಂಡೆ. ಇಕೋ ಸ್ಪೇಸ್ ಇಂದ ಉಳ್ಳಾಳಿಗೆ ಒಳ್ಳೆ ರೇಟ್ ಇತ್ತು ಅಮೌಂಟ್. ಸರಿ ಅಂದ್ಬಿಟ್ಟು ಇನ್ನೇನು ಡ್ಯೂಟಿ ತಗೊಂಡಿದ್ದೇನೆ ಅಂದ್ಬಿಟ್ಟು ಪಿಕಪ್ ಮಾಡೋ ಅಂತ ಹೊಂಟೆ ಬೇಸ್ಮೆಂಟ್ 2ಗೆ. ಬೇಸ್ಮೆಂಟ್ ಹೋಗಿ ಒಂದ 2 ನಿಮಿಷ ವೇಟ್ ಮಾಡಿದೆ. ಅವ್ರ ಸೈಡ್ ಪಾರ್ಕ್ ಮಾಡ್ಕೊಂಡ್ರಪ್ಪ, ಕಸ್ಟಮರ್ ಬರ್ಕೊಂಡು 20 ನಿಮಿಷ ಆಗುತ್ತಂತ ಅಂದ್ರು. ಸರಿ ಬಿಡು ಅಂದ್ಬಿಟ್ಟು 20 ನಿಮಿಷ ವೇಟ್ ಮಾಡಾದ್ಮೇಲೆ ಕಸ್ಟಮರ್ ಬಂದ್ರು. ಬಂದ್ಮೇಲೆ ಅವ್ರನ್ನ ಕರ್ಕೊಂಡು ಓಡ್ಬೇಕು ಈಗ ಅಂದ್ಬಿಟ್ಟು ಹೊರಟೆ. ಇಲ್ಲಿ ರೂಲ್ಸ್ಗಳು ಕಂಪ್ನಿಗಳಲ್ಲಿ ಹೋಗ್ಬೇಕಾದ್ರೆ ಪಾರ್ಕಿಂಗ್ ಲೈಟ್ ಹಾಕಿರ್ಬೇಕು. ಅವ್ರು ಏನೋ ಒಂದು ಕಾರ್ಡ್ ಕೊಡ್ತಾರೆ, ರೂಟ್ ನಂಬರ್, ಅದನ್ನ ಅವ್ರಿಗೆ ವಾಪಸ್ ರಿಟರ್ನ್ ಮಾಡ್ಬೇಕು. ಆಮೇಲೆ ನಾವು ಹೊರಡ್ಬೇಕು. ಸರಿ ಆಯ್ತು ಬಿಡು, ಏನೋ ಬಿಡು, ಮನೆ ಕಡೆ ಎಲ್ಲ ಡ್ಯೂಟಿ, ಏನ್ ಲಾಸ್ಟ್ ಟ್ರಿಪ್ ಅಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ಇದು ಹಾಡಿಂದ ಹೊರಡೆ ಬರಟಿಗೆಲ್ಲ ಯಾವ್ದೋ ಒಂದು ಗುಹೆಯಿಂದ ಹೊರಡೆ ಬಂದಂಗಾಯ್ತು. ಅಲ್ಲಿಂದ ಹೊರಡೆ ಬಂದ್ ನೋಡ್ತೀವಿ, ಇಲ್ಲಿ ನೋಡ್ರೆ ಗಾಡಿಗಳು ತುಂಬಾ ಇದ್ವು. ಸರಿ ಬಿಡು, ಏನೋ ಗಾಡಿಗಳು ತುಂಬಾ ನಿಧಾನಕ್ಕೆ ಹೋಗೋಣ ಮನೆ ಕಡೆ ಅಂದ್ಬಿಟ್ಟು ನಿಧಾನಕ್ಕೆ ಕಂಪ್ನಿಯಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬರೋ ತನಕನೇ ಹೋದೆ. ಬಂದ್ಮೇಲೆ ಸ್ವಲ್ಪ ಆರಾಮಾಗಿರ್ಬೋತೆ. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಅವ್ರನ್ನು ಸಹ ಕರ್ಕೊಂಬಂದಿ 2 ಪಿಕಪ್ ಪಾಯಿಂಟ್ ಕೊಟ್ಟಿದ್ರು, ಡ್ರಾಪ್ ಪಾಯಿಂಟ್. ಒಂದು ಅಮ್ಮಾಶ್ರಮ, ಇನ್ನೊಂದು ಅಲ್ಲೇ ಮುಂದೆ 1 ಕಿಲೋಮೀಟರ್ ಮುಂದೆ ಕೊಟ್ಟಿದ್ರು. ಸರಿ ಅವ್ರನ್ನ ಡ್ರಾಪ್ ಮಾಡಿ ಇನ್ನೇನ್ ಮನೆ ಕಡೆ ಬಂತಲ್ಲ, ಸರಿ ಅಂದ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಇವತ್ತಿಂದು ಇಷ್ಟ ಆಗಿದೆ. ಇವತ್ತಿಂದ ಅರ್ನಿಂಗ್ಸ್ ನೋಡೋದಾರೆ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಂಬಿಡಿ. ಇಷ್ಟು 6 ಡ್ಯೂಟಿ ಮಾಡಿದ್ದೀನಿ ಹೊಲದಲ್ಲಿ. ಕೊಟ್ಟಿರೋ ರೇಟ್ಗಳು ಪರವಾಗಿಲ್ಲ. ನಾನು ರೇಟ್ಗಳು ಕಡಿಮೆ ಮಾಡಿದ್ರೆ ತಗೊಳಲ್ಲ, ನನಗೆ ಅಡ್ಜಸ್ಟ್ ಆದ್ರೆ ಮಾತ್ರ ರೇಟ್ಗಳು ತಗೊಂಡು ಹೆಂಗೆ 24 ಆದ್ರೆ ಅಷ್ಟೇ ತಗೊಳ್ಳೋದು. ಸರಿ ಫ್ರೆಂಡ್, ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದ.